ಸರ್ ಮೂಲ ಕೇಸಲ್ಲಿ ಸಿಎಂ ಅವರಿಗೆ ಕ್ಲೀನ್ ಚಿಟ್, ಬಿಜೆಪಿ ಆರೋಪನ ಮೊದಲೇ ಹೇಳಿದ್ವಿ ಲೋಕಾಯುಕ್ತ ಇದೇ ತನಿಖೆ ಆಗುತ್ತೆ ಅಂತ. ಸೊ ಅದೇ ಬಂದಿದೆ, ಸಿಬಿಐ ಕೊಡಬೇಕು ಅಂತ ಒತ್ತಡವನ್ನ ಬಿಜೆಪಿ ಮಾಡ್ತಿದೆ. ಅಲ್ಲ, ಅವರು ಸಿಬಿಐ ಕೊಡೋ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶ ಮಾಡಿದ್ದಾರೆ. ಸಿಬಿಐ ಕೊಡೋ ಅಗತ್ಯ ಇಲ್ಲ, ಲೋಕಾಯುಕ್ತದವರು ತನಿಖೆ ನಡೆಸ್ತಾ ಇದ್ದಾರೆ. 2 ಏಜೆನ್ಸೀಸು ಒಂದೇ ಸಬ್ಜೆಕ್ಟ್ನಲ್ಲಿ ತನಿಖೆ ಮಾಡತಕ್ಕಂಥದ್ದು ಆಗಬಾರ್ದು, ಅದು ಕಾನೂನಿಗೆ ವಿರುದ್ಧ ಅಂಥೇಳಿ ಅವರು ಹೇಳಿದ್ದಾರೆ. ಅದು ಸಿ ಬಿ ಐ ವಿಚಾರ. ಅದು ಎರಡನೇದು, ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ತನಿಖೆ, ಹಾಗಾದರೆ ಅವ್ರ ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ. ಸಾಕ್ಷಿಗಳೇ ಇಲ್ಲ, ಪುರಾವೆಗಳಿಲ್ಲ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನೆ ಮಾಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ. ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ, ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ. ಅದೆಂಥ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ. ನಾ ಹೇಳಿದ್ನಲ್ಲ, ಈಗ ಹೈಕೋರ್ಟೇ ಬೇಡ ಅಂತ ಹೇಳುವಾಗ ಅವ್ರು ಮತ್ತೆ ಹೋಗಲಿ ಕೋರ್ಟಿಗೆ, ಕೋರ್ಟ್ ಮುಂದೆ ಹೋಗಿ ಮತ್ತೆ ಒತ್ತಾಯ ಮಾಡಲಿ ಸಿ ಬಿ ಐ ಕೊಡಿ ಅಂತೇಳಿ. ಈಗಾಗಲೇ ಕೋರ್ಟ್ ತೀರ್ಮಾನ ಮಾಡಿದೆ ಸಿ ಬಿ ಐ ಅಗತ್ಯ ಇಲ್ಲ ಅಂತೇಳಿ. ಮತ್ತು ಅದನ್ನೇ ಮಾತಾಡ್ತಾ ಇದ್ರೆ ಅದಕ್ಕೇನು ಅರ್ಥ ಇದೆ? ಹೌದು, ಇಲ್ಲಿ ಲೋಪ ಆಗಿರುವಂತಹ ಅಂಶಗಳು ಮೇಲ್ನೋಟಕ್ಕೆ ಕಾಣಬರುತ್ತಿದೆ ಅಂತ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ರು. ಲೋಕಾಯುಕ್ತದವರು ಹೇಳ್ತಾರೆ ಸಾಕ್ಷಿನೇ ಇಲ್ಲ ಅನ್ನುವಂಥದ್ದು. ನೋಡಿ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಂದಾಗ ಅದನ್ನು ತನಿಖೆ ಮಾಡೋಕ್ಕೋಸ್ಕರ ತಾನೇ ಕೊಟ್ಟಿದ್ದವರು. ಲೋಕಾಯುಕ್ತದವರೇ ತನಿಖೆ ಮಾಡಬೇಕು ಅಂತ ಅವರೇ ಹೇಳಿದ್ದಲ್ವಾ? ಸೊ ತನಿಖೆ ಮಾಡಿದ್ದಾರೆ. ತನಿಖೆನಲ್ಲಿ ಇಲ್ಲಪ್ಪ ಮೇಲ್ನೋಟಕ್ಕೆ ನೀವು ಅಂದ್ಕೊಂಡಿದ್ರೆ ಅದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಸರ್ಕಾರದಲ್ಲಿ ಹೆಂಗೆ ಅಂಡರ್ ಇರುತ್ತೆ? ಏನು ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಅಥವಾ ಅವರ ಕೆಲಸ ಕಾರ್ಯಗಳಲ್ಲಿ ಸರ್ಕಾರ ಏನಾದರೂ ಕೂಡ ಡೈರೆಕ್ಷನ್ ಕೊಡುತ್ತಾ? ಅಥವಾ ಸರ್ಕಾರ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹೇಳೋಕ್ಕಾಗುತ್ತಾ? ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಲೋಕಾಯುಕ್ತ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಇಲ್ಲ, ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಇಲ್ಲ, ರಾಜಕೀಯದ ಪ್ರಶ್ನೆಗಳು ಮಾತಾಡೋದು ಇಲ್ಲ. ಅದಾಯ್ತಲ್ಲ, ಅದನ್ನ ನೀವು ಹಿಂಗೆ ಬೇಕು ಹಂಗೆ ತಿರುಗಿಸ್ಕೊಳ್ಳಿ. ಸ್ವಲ್ಪ ಒಂದೆರಡು ಏರಿಯಾನಲ್ಲಿ ಸ್ವಲ್ಪ ನಿಧಾನ ಆಗಿದೆ. ಅದೇ ರಾಜ್ಯಾದ್ಯಂತನೇ ಒಂದೆರಡು ಇಲಾಖೆಗಳೆಲ್ಲ ಆಗಿದೆ. ಅದನ್ನ ಈಗ ಸರಿಪಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಈಗ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಆಗ್ತಾ ಇದ್ದಾರೆ, ಕೆಲವು ಕಡೆ ಆಗ್ತಾ ಇದ್ದಾರೆ, ಕೆಲವು ಕಡೆ ನಿಧಾನ ಆಗಿದೆ. ಅದನ್ನೆಲ್ಲ ಸರಿಪಡಿಸ್ಕೊಳ್ತೀವಿ. ಇಟ್ಸ್ ಅ ಫಸ್ಟ್ ಪ್ರೋಗ್ರಾಮ್. ನಾವು ಇದನ್ನ ಬಹಳ ಏನೋ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ತರ ಈ 5 ಗ್ಯಾರಂಟಿಯನ್ನು ಕೊಡೋದ್ರಲ್ಲಿ ಕೊಟ್ಕೊಂಡು ಬರ್ತಾ ಇದ್ದೀವಿ. ಒಂದೆರಡು ಬಾರಿ ನಿಧಾನ ಆಗಿದೆ, ಇಲ್ಲ ಅಂತಾನೂ ಹೇಳೋದಿಲ್ಲ. ಅದನ್ನು ಸರಿಪಡಿಸ್ಕೊಂಡು ಮುಂದೆ ಎಲ್ಲ ಸಿಸ್ಟಮೆಟೈಸ್ ಮಾಡ್ತೀವಿ. ನಾನು ಅದೆಲ್ಲ ಇಲ್ಲ. ನೋಡಿ, ಚುನಾವಣೆಗೆ ಏನು ಹೇಳಿದ್ವೋ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವ ಇಲ್ವಾ? ಸ್ವಲ್ಪ ನಿಧಾನ ಆಗಿರ್ಬೋದು. ಈ ಫೈನಾನ್ಷಿಯಲ್ ಇದನ್ನು ಮಾಡುವಾಗ ಸ್ವಲ್ಪ ನಿಧಾನ ಆಗಿದೆ. ಎಷ್ಟು ಲಕ್ಷ ಕೋಟಿ ಅವರು ಬಿಲ್ಗಳು ಬಿಟ್ಟೋಗಿದ್ರು ಹಿಂದಿನ ಸರ್ಕಾರದವರು. ಲಕ್ಷಾಂತರ ಕೋಟಿ ಬಿಲ್ಗಳನ್ನು ಹಾಗೆ ಪಾವತಿ ಮಾಡದೆ ಹೋಗಿದ್ರು. ಅದನ್ನೆಲ್ಲವನ್ನು ಕೂಡ ಈಗ ನಾವು ಕೊಟ್ಟಿದ್ದೇವೆ. ಹಣಕಾಸಿನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಇರೋದಿಲ್ಲ. ಅದನ್ನು ಮ್ಯಾನೇಜ್ ಮಾಡಿಕೊಂಡು ಇಲ್ಲಿವರೆಗೂ ಯಾವುದೇ ಓವರ್ ಡ್ರಾಫ್ಟಿಂಗ್ ಮಾಡದೆ ಹಣಕಾಸಿನ ವ್ಯವಹಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನು ನಾನು ಜನರಲ್ಲಿ ಮನವಿ ಮಾಡ್ಕೊಳ್ತೇನೆ, ಸರ್ಕಾರದ ಪರವಾಗಿ ಅದನ್ನು ಸರಿಪಡಿಸ್ಕೊಡ್ತೇವೆ ಅಂತ. ಶ್ವೇತಪತ್ರ ಮಂಡಿಸಬೇಕು ಈ ವಿಚಾರವಾಗಿ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮಾಡೋಣ, ಸಂದರ್ಭ ಬಂದರೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಡ್ಜೆಟ್ ಡಿಸ್ಕಷನ್ಸ್ ನಡೆಸ್ತಾ ಇದ್ದಾರೆ. ಇನ್ನೇನು ಅಂತಿಮ ಆಗ್ತದೆ. 7ನೇ ತಾರೀಕು ಬಡ್ಜೆಟನ್ನು, ರಾಜ್ಯಕ್ಕೆ ಬಡ್ಜೆಟ್ 16ನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ ಅವರು. ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ರಾಜ್ಯಕ್ಕೆ ಕೊಡ್ತಾರೆ ಅನ್ನೋದನ್ನು ನಾನು ಕಾದು ನೋಡೋಣ. ನಾವು ಈಗ ಹಳೆ ಬಿಲ್ಗಳು ಕೊಟ್ಟು
ಗ್ಯಾರಂಟಿಗಳನ್ನು ಕೊಟ್ಟು ಡೆವಲಪ್ಮೆಂಟನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಿಜ ಈ ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸಲ್ಲಿರುವಾಗ ಇರಪ್ಪ ಫೈನಾನ್ಷಿಯಲ್ ಇರೆಗ್ಯುಲಾರಿಟಿ ಇರುವಾಗ ಅದನ್ನು ಸರಿಪಡಿಸೋಳಕ್ಕೆ ನಮ್ಗೆ ಸ್ವಲ್ಪ ಸಮಯ ಹಿಡಿದಿದೆ, ಅದನ್ನು ಮಾಡ್ತಾ ಇದ್ದೀವಿ.